ಬದುಕಿದ್ರೆ ಅವರು ಫ್ಲಡ್ ಶುರುವಾಗಕ್ಕೆ ಮುಂಚೆನೆ ಸಭೆ ಮಾಡಿ ಈ ಬಾರಿ ಎಲ್ಲೆಲ್ಲಿ ಫ್ಲಡ್ ಆಗ್ಬೋದು, ಫ್ಲಡ್ ಆದರೆ SDRF ಎಲ್ಲಿ ತರಿಸ್ಬೇಕು, NDRF ಟೀಮ್ ಎಲ್ಲಿ ಸ್ಥಳ ನಿಗದಿ ಮಾಡಬೇಕು ಅವ್ರಿಗೆಲ್ಲ ಅಂತ ಮೊದಲೇ ಯೋಚನೆ ಮಾಡಬೇಕಾಗಿ ಏನು ತಯಾರಿನೇ ಇಲ್ಲ. ಈಗ ಫ್ಲಡ್ ಆಗಿ ಜಾನುವಾರುಗಳು, ಜನರ ಪ್ರಾಣ ಹಾನಿ ಆಗ್ತಾ ಇದೆ, ರಸ್ತೆಗಳೆಲ್ಲ ಕೊಚ್ಕೊಂಡು ಹೊರಟೋಗಿದೆ, ಕುಡಿಯೋ ನೀರಿಗೂ ಹಾಹಾಕಾರ, ಹಳ್ಳಿಗಳು ಮುಳುಗೋಗ್ತಾ ಇದೆ. ಇಷ್ಟಿದ್ರೂ ಕೂಡ ರಾಜ್ಯ ಸರ್ಕಾರ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳಬೇಕು, ಆ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡಬೇಕು, ಜಿಲ್ಲಾಧಿಕಾರಿಗಳಿಗೆ, ಮತ್ತು ಹಣ ವಿತರಣೆ ಆಗೋದನ್ನ ಮಾನಿಟರ್ ಮಾಡಬೇಕು. ಈ ಪರಿಜ್ಞಾನನೂ ಇಲ್ಲ ಅವರು. ಇದುವರೆಗೂ ಯಾವ ಮಂತ್ರಿನೂ ಕೂಡ ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಯಾವುದೇ ಫ್ಲಡ್ ಆದಾಗ ಅದಕ್ಕೆ ಒಂದು ಘೋಷಣೆಯನ್ನ ಮಾಡಬೇಕು. ಅದು ರೂಲ್, ಅದು ಎವ್ರಿ ಫ್ಲಡ್ಗೆ ಈ ಸೀಸನ್ ಅಲ್ಲಿ ಆಗಿರುವಂತ ಫ್ಲಡ್ ಅಂತ ಮೆನ್ಷನ್ ಮಾಡಿ ನಾವು ಇಷ್ಟು ಹಣವನ್ನ ಇದಕ್ಕೆ ಬಿಡುಗಡೆ ಮಾಡಿದಿರಿ, ಮನೆ ಬಿದ್ದರೆ ಇಷ್ಟು, ರಸ್ತೆ ಹಾಳಾದರೆ ಇಷ್ಟು, ಬೆಳೆ ಹಾನಿ ಆದರೆ ಇಷ್ಟು ಹಣವನ್ನ ಕೊಡ್ತೀರಿ ಅಂತ ಒಂದು ಆರ್ಡರ್ ಇಶ್ಯೂ ಮಾಡಬೇಕು, ಗೌರ್ಮೆಂಟ್ ಆರ್ಡರ್. ಇದುವರೆಗೂ ಈ ಸರ್ಕಾರ ಆ ಗೌರ್ಮೆಂಟ್ ಆರ್ಡರ್ನ ಇಶ್ಯೂ ಮಾಡಲೇ ಇಲ್ಲ. ನಮ್ಮ ಸರ್ಕಾರ ಇದ್ದಾಗ ನಾವು ಮನೆ ಕಳ್ಕೊಂಡವ್ರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ರಿ, ಅರ್ಧ ಮನೆ ಬಿದ್ದೋದ್ರೆ ಅವ್ರಿಗೆ 3 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ರಿ. ಬೆಳೆ ಹಾನಿಯನ್ನ ನಾವು NDRF ರೂಲ್ಸ್ ಪ್ರಕಾರ ಏನಿದೆ ಅದನ್ನ ಡಬಲ್ ಮಾಡಿದ್ರಿ, 9,000 ಇದ್ರೆ 18,000 ರೂಪಾಯಿ ಕೊಟ್ಟಿದ್ರಿ ನಾವು. ತೋಟಗಾರಿಕೆ ಬೆಳೆಗೆ ಅದಕ್ಕೂ ಡಬಲ್ ನಾವು ಕೊಟ್ಟಿದ್ರಿ, 25,000 ರೂಪಾಯಿ ಕೊಟ್ಟಿದ್ರಿ. ಇವರು ಏನೂ ಇಲ್ಲ. ಆದರೆ ರಾಜ್ಯ ಸರ್ಕಾರ ಇದುವರೆಗೂ ಎಲ್ಲೂ ಭೇಟಿನೂ ಮಾಡಿಲ್ಲ, ಆ ಕಡೆ ಗಮನನೂ ಕೊಡ್ತಾ ಇಲ್ಲ. ಬಹಳ ಅಧ್ವಾನ ಸ್ಥಿತಿ ಹೋಗಿದೆ ಬೀದರು ಮತ್ತು ಗುಲ್ಬರ್ಗ. ಮುಖ್ಯಮಂತ್ರಿಗಳು ಆಕಾಶದಲ್ಲಿ ನೋಡ್ತಾರೋ ಗೊತ್ತಿಲ್ಲ, ಭೂಮಿಯಲ್ಲಿ ನೋಡ್ತಾರೋ ಗೊತ್ತಿಲ್ಲ. ನೀವು ಆಕಾಶದಲ್ಲನ ನೋಡಿ, ಭೂಮಿಯಲ್ಲಿ ನೋಡಿ. ನೀವು ಹೋಗಕ್ ಮುಂಚೆ ಗೌರ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿ, ಎಷ್ಟು ಪರಿಹಾರ ಕೊಡ್ತೀರಿ, ಮನೆಗಳಿಗೆ ಎಷ್ಟು ಕೊಡ್ತೀರಿ, ಬೆಳೆಗೆ ಎಷ್ಟು ಕೊಡ್ತೀರಿ. ಹಿಂದೆ BJP ಸರ್ಕಾರದ ಇದ್ದಾಗ ಅವ್ರು ಇಷ್ಟು ಕೊಟ್ಟಿದ್ದಾರೆ, ನಾವು ಅದಕ್ಕಿಂತ ಜಾಸ್ತಿ ಕೊಡ್ತೀರಿ ಅಂತ ಘೋಷಣೆ ಮಾಡ್ತೀರಾ ಅಂತ ಜನ ತಿಳ್ಕೊಂಡಿದ್ದಾರೆ, ರೈತರು ತಿಳ್ಕೊಂಡಿದ್ದಾರೆ. ನೀವು ಮಾಡ್ದಿರ ವೈಮಾನಿಕ ಹೋದ್ರೂ ಅಷ್ಟೇ, ಭೂಮಿ ಮೇಲೆ ಹೋದ್ರೂ ಏನು ಉಪಯೋಗ ಇಲ್ಲ. ಫಸ್ಟ್ ನೀವು ಗೌರ್ಮೆಂಟ್ ಆರ್ಡರ್, ಯಾಕಂದ್ರೆ ಜಿಲ್ಲಾಧಿಕಾರಿಗಳೆಲ್ಲ ಕಾಯ್ತಾ ಇದ್ದಾರೆ, ಗೌರ್ಮೆಂಟ್ ಆರ್ಡರ್ ಬರುತ್ತೆ, ಆರ್ಡರ್ ಪ್ರಕಾರ ನಾವು ಪರಿಹಾರಗಳನ್ನು ಕೊಡಬೇಕು ಅಂತ. ಈ ಆರ್ಡರ್ ಬಂದಿಲ್ಲ.